ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುತ್ತಿನಂತ ಮಾತಂದು ಕೇಳತಿ ನೀ ಕೇಳತಿ ನಿಮ್ಮ ಅತ್ತೆ ಮಾವಾಕ್ಯದೆ ಹೇಳತಿ ನಿಮ್ಮ ಅತ್ತೆ ಮಾವಾಕ್ಯದೆ ಹೇಳತಿ ಅತ್ತೆ ಮಾವ ಪೈದಾರೆಂದ ತಂದೆ ತಾಯಿಗೆ ಹೇಳಿ ಗಂಡ ಮಕ್ಕಳ ಕರೆದುಕೊಂಡು ಜಾತ್ರೆಗೆ ಬಾರತಿ ಗಂಡ ಮಕ್ಕಳ ಕರೆದುಕೊಂಡು ಜಾತ್ರೆಗೆ ಬಾರತಿ ಅತ್ತೆಗೆ ಗೊತ್ತಂಗ ಸಿನಿಮಾ ತೋರ್ತಿ ಅತ್ತೆಗೆ ಗೊತ್ತಂಗ ಸಿನಿಮಾ ತೋರ್ತಿ ಮುಂದಿನಂತ ಮಾತೊಂದು ಕೇಳತಿ ನೀನು ಕೇಳತಿ ನಿಮ್ಮ ಅತ್ತೆ ಮಾವಾಕ್ಯದೆ ಹೇಳತಿ ನಿಮ್ಮ ಅತ್ತೆ ಮಾವಾಕ್ಯದೆ ಹೇಳತಿ. ಇದು ಆಟಗಳ ಕಾಲ ಐತೆ ನಿಮ್ಮನೆ ಆಟ ಕಟ್ಟಿರಲ್ಲ ನೀವೊಂದು ಹತ್ಕೊಂಡು ಬಂದ್ಬಿಡ್ರಿ ಮಾತು ನೀವೊಂದ್ ಸ್ವಲ್ಪ ಬಂದ್ಬಿಟ್ರೆ ಆಟಗಳ ಪ್ಲೇಸ್ ಖಾಲಿ ಇರುತ್ತೆ. ಏನಪ್ಪ ದಯವಿಟ್ಟು ಗಲಾಟೆ ಮಾಡ್ಬೇಡ್ರಿ ದಯವಿಟ್ಟು ಕೂಡ್ರಣ. ಏನಪ್ಪ ಸ್ವಲ್ಪ ಸರ್ಕಾರ ಗಲಾಟೆ ಮಾಡ್ಬೇಡ್ರಿ ಸುತ್ತಿ ಸರ್ಕಾರ ದಯವಿಟ್ಟು ಸಂಭ್ರಮದ ಮೆರೆಯೋ ಮಾನವ ಜಂಬ್ರತಾಸಿಯ ಸಂಭ್ರಮವನ್ನು ಧಿಕ್ಕರಿಸುವ ಸಂಭ್ರಮದ ವಿಡಂಬಿಸುವ ಬಾಳಿನ ಮಕ್ಕಳ ಕುಂಭೋತ್ತರಂ ಗೆದ್ದು ಅಂಬರಕ್ಕೆ ಪುರಗೋಳಾಗಿ ಮೆರೆಯುವ ಮೃಗೇಂದ್ರ ಮುಖ ಭೀಕರನ ಮುಂಭಾಗದೋಳು ನಿಂದು ಮಾತನಾಡಿಸುವ ನೀರು ನಾವುದಾರೆಂದರೆ ಕರ್ನಾಟಕದಲ್ಲಿ ಹುಟ್ಟುವುದು ಗಟ್ಟಿ ಸಿಮೆಂಟ್ ಅದರಷ್ಟು ಗಟ್ಟಿ ಇಲ್ಲ ಈಗಿನ ಮದ್ರಾಸ್ ಗವರ್ಮೆಂಟ್ ಮನೆಯ ಹೆಸರಿಗೆ ಹಾಕಿದ್ದ 1,18,000 ಬರೀ 8 ವಾರ್ಡ್ಗಳಲ್ಲಿ 1 ಬಣ್ಣ ಬರೋದು 8 ಸಾರಥಿ ತೆಗೆಯುತ್ತಾರೆ ಹೇಮ ಸುಮ್ಮನೆ ಕುಂದ್ರ ಬೋಪುಸಟೆ ಮಾವ ಸಾರಥಿ ನಾವುದಾರೆಂದರೆ ನಾವುದಾರು ಹೇಮ ಮಂಡಲದೊಳ ಮಂಡಲ ಪರಕಡೆಯಿಂದ ಕಪ್ಪಂ ಕೈಗೊಂಡು ಚಂಡಪ್ಪರ ಚಂಡ ಒತ್ತಂಡ ಮುದಬಲ ದಂಡ ಕಾಂಡಣದಳ ಮುಗೊಂಡ ಅಂಡಲತ್ತು ಬರುವ ಅರಿಬಡರಂ ಕಂಡು ಮೇಘ ಮಂಡಲಕ್ಕೆ ಮಾತಾಡ್ತಪ್ಪೋ ಮಸ್ತಕ ಮಣಿ ಕರ್ಣಾದಿ ಶಸ್ತ್ರ ದೀಪರೊಡನೆ ಶಿಸ್ತಿನಿಂದ ಮೆರೆಯುವ ಹಸ್ತನಾವತಿಯನ್ನು ಪ್ರಸುತ್ತದಿಂದ ಪರಿಪಾಲಿಸುವ ಧೃತರಾಷ್ಟ್ರದ ವೀರ ಸಂಭೂತ ಸಂಜಾತ ಕೌರವೇಂದ್ರ ದೇವೇಂದ್ರ
ವಜ್ರ ವೈಡೂರ್ಯ ಮರಗತ ಮಾಣಿಕ್ಯಗಳಿಂದ ಬೆಂಬಲಿಸುವ ಈ ರಂಗಮಂಟಪಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಾರ್ಥವೆನ್ನುವುದು ಹೇಮ ಪ್ರಿಯಪ್ರಭಾವ. ಒಳ್ಳೆ ಎಲೈ ಸಾರದೆ ದೇವ, ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳುವೆಯಾ? ಹೌದು ದೇವ. ಯುಧಿಷ್ಠಿರ ಸಂಸಾರ ಹಿಡಿಯುವುದಕ್ಕಾಗಿ ಮಕ್ಕಳುಗಳಾದ ದ್ರೋಣಾಚಾರ್ಯರ ಪದ್ಮವಿಳಿಸಿದವರು. ಸಾರದೆ ದೇವ, ತತ್ಕಾರಣ ಯುದ್ಧ ಪ್ರಸಂಗದ ವರ್ತಮಾನವನ್ನು ತಿಳಿಯಲಗೋಸ್ಕರ ಮರಣವಾಗಿ ಕಂಡಿಯ ಸಾರದೆ ತಿಳಿದು ನಾನು ಬಂದ ಸಂಗತಿ. ಮತಿಯುತನಾದ ಸೂತ ನೀತಿ ಕೋವಿದನಾದ ಮಾತಿನ ಪ್ರಖ್ಯಾತ ಚಿತ್ತ ಚಾಲನ ಇಲ್ಲದ ಎನ್ನ ಒತ್ತರಕ್ಕೆ ಪ್ರತಿಭತ್ತರನ್ನು ಆಡದೆ ಚಿತ್ತವರ ಬಂದಲಾಗು ಪುಂಡರೇಕ ಬಹುಂಡ ಮಂಡಲದೋಳು ಗಂಡು ಗಲೆಗಳಿಗೆ ಮಂಡೆ ಮಣಿ ಎಂತಪ್ಪೋ ಮತ್ತು ಸಬಲ ಮಾತಂಡನಂದರಾದ ಕರುಣಂಬರ ಹೇಳು ಸಾರದೆ ದಂಡ ಬಿದ್ದೋಳು ಪಂಡಿತರಾದ ಮತ್ಸ್ಯನ ಮಂಡಲೆ ಬರದ ದ್ರೋಣಾಚಾರ್ಯಂತಿವರಿಂದ ಬರ ಹೇಳು ಸಾರದೆ ಕೃತಿ ಅಂದವಾದ ಬಂಗಾರವನ್ನು ಕೌರವರ ಪಾತ್ರಕ್ಕೆ ಏರ್ಪಡಿಸ್ತಾರೆ. ಸುಂದರ ನಿನ್ನ ನೋಡ ಬಂದ ಬಾನ ಚಂದುರ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನ ಚಂದಿರ ಅಂದ ಚಂದವೋ ನೀನೇ ಅಂದವ ಅಂದ ಚಂದವ ನೀವೇ ಅಂದವ ಚಂದ ಅಂದ ಅಂದ ಚಂದ ಚಂದುಳ್ಳ ಚೆಲುವೆ ನೀಯನ್ನ ಬರವೆ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾಲ ಚಂದಿರ ಮಂಡಲದ ಕೋದಂಡ ಪಂಡಿತ ತಂಡದ ಕಂಡು ಮಂಡೆಯಮ್ಮಗೆ ಬೆಂಗೇರವನ್ನಾಗಿ ಕರಪುಂಡರೀಗ ತೋರಿಸಿ ವಿದ್ಯುತ್ ಪಂಡಿತರು ಮಾತನಾಡುವ ದೇವ ನಾವು ನಾರೆಂದರೆ ಚಂದ್ರವನ್ನು ದುರ್ವಾಸ ಜ್ಞಾನವನ್ನು ವೇದವ್ಯಾಸ ಪುರಾಣ ಪುಣ್ಯಕಥೆಗಳನ್ನು ಬರೆದಿತ್ತು ಪಂಡರಿದಾಸ ನನ್ನನ್ನು ದಾಸಾನದಾಸ ಸಾರಥಿ ನಗರಿಯುತ್ತಾರ ದೇವ ಏಳಬೇಕು ತಪ್ಪಲಾಮಾಂತವ ಸಾರಥಿ ನಾವುದಾರೆಂದರೆ ನಾವುದಾರು ಭೇವ ಶ್ರೀಮದ್ವಿ ಸ್ತಂಭರದಿ ತಮ್ಮೆನೆ ಮುಖಮ್ಮದ ಪ್ರಕಾರ ಬಿಂಬದಲ್ಲಿ ಪ್ರಾಪಿಸುವ ಮಂಡಳ ನನಗೆ ತಪ್ಪುತ್ತೆ ಎಂಬುದಿದೆ ಸುಪ್ರಸಿದ್ಧ ಮಾಳವಿದ್ಯ ಕೋವಿದ ನೆನಸಿ ರಾಜರಿಗೆ ತಿಳಿಸಿ
ಧ್ವಜ ವೀರ ಸಂಭೂತ ಅಕಲಿತ ಮಹಾಪರಾಕ್ರಮ ಆ ವಿಕ್ರಮ ಪ್ರಖ್ಯಾತ ನೀತಿ ಬೋಧಿತವಾದ ಆ ಚತುರ್ಧಾನದ ಶ್ರೇಷ್ಠನಾದ ಬ್ರಾಹ್ಮಣ ಕೊಡಕಾಯ ಪ್ರವೀಣ ಸಿದ್ಧತೆಯ ಆ ಹೋಗಂತ ಪ್ರವೀಣ ಆ ಒಳಿರಿಯ ಕೋಣಾಚಾರ್ಯರೊಂದು ಅಡಿಗರಿಗೆ ಜ್ಯೇಷ್ಠನಿ ಮಾಡಿಸಾಗುತ್ತೆ ಅದು ಬರ್ತಾರೆ ದ್ರೋಣಾಚಾರ್ಯ ಮುನಿಬರಿಯರು ನೀವಾದರೆ ಎಂದು ಈ ಸಭಾಪತ್ರಾಸನಕ್ಕೆ ಬಂದ ಕಾರ್ಯಾರ್ಥವರು ದೇವ ದಿವ್ಯಪ್ರಭಾವ ಒಳಿರಿಯೇ ಎಲ್ಲ ಈ ಸಾರಥಿ ಈ ಸಭಾ ಮಟ್ಟಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಜಗಜಗುಸುವಿನ ಕಿರೀಟ ಮಣಿಗಳಿಂದ ಶೋಭಿಪ ಗಜಪುರ ರಾಜಿಪ ಭುವನ ಪ್ರತಾಪ ದುರ್ಯೋಧನ ಭೂಪ ಸೋಮತ್ರ ಪ್ರತಾಪ ಕೌರವೇಂದ್ರನ ಕರೆಸಿದ ಕಾರಣ ವರುಣವಾಯ್ತು ಖಂಡಿಯ ಸಾರಥ್ಯ ಸಂಗತಿ ಕಲಿಕರ್ಣ ಕರ್ಣ ಕರ್ಣ ಏನಪ್ಪ ನಿಮ್ಗೆ ಏನ್ ಕೆಲಸ ಇದಲ್ಲ ಅಲ್ಲಿ ಹಿಂದೆ ಬೇಕಾದ್ರೆ ಕೇಳೋರ್ನಲ್ಲೇ ಲಟಪಿಟಿ ಸಂಸಾರ ಕೇಳೋ ಕೇಳೋ ಗುರುಕುಟಾದರು ಇರುತ್ತಾರ ಲಟಪಿಟಿ ಸಂಸಾರ ಕೇಳೋ ಕೇಳೋ ಗುರುಕುಟ ರಾಜರು ಇರುತ್ತಾರ ಗುರುಕುಟ ರಾಜರು ಇರುತ್ತಾರ ಮಾನವ ನೀ ಹೋದ ಪೈಸ ಹತಗಾರ ನಾನು ಅವತಾರ ಮಾನವ ನೀ ಹೋದ ಪೈಸ ಮಾನವ ನೀನು ತನು ತಿಳಿದ ಮಾನವ ಬದುಕುವ ಕಾರ್ಯ ತಿಳಿಯುವ ರಾಜರು ಇರುತ್ತಾರ ಮಾನವ ಕಡು ಪರಾಕ್ರಮದಿಂದ ಕರಜಡದ ಖಡ್ಗದ ಹಿಡಿಯನ್ನು ನಡೆಸುತ್ತ ಪಡವಿ ಎಂಬುದನ್ನು ಬಿಡಿಯುವ ಮಾನವ ಗುಡಿ ಕುಡಿಬ ಮುರುಗೇಂದ್ರ ಮುಖ ಭೀಕರದ ಧ್ವನಿಯಂತೆ ಒದನೆಯಂಕಾರ ಕೈಯತ್ತ ಕಡಗರದಿ ನಡುವಿನ ಎಡಗಟ್ಟಿದ ನಡಗಟ್ಟಿನ ಗಂಟಾರದಿ ಮಾಡಿದಿರುವ ಎಡಬಲದ ಮಾನವ ವಿಕ್ರಮಗಳೆಂದು ಮಾತನಾಡುವ ಗಣಪತಿಯೇ ತತ್ಪಡದ ಜನನೇ ಜನಗಳು ಏರ್ಪಡಿಸಿದ ನಾಮವನ್ನು ನುಡಿದ ಜೀವಿಸಿದ ನರಗಳೇ ಓ ದೇವ ನಾವು ದಾರಂದರೆ ನಮ್ಮೂರ ಬಂದ ನನಗೆ ಬನ್ನಿ ಅಂತ ಒಂದು ಜಂಡ ಬರಿ ಆ ಜಂಡ ಮನಗದವ್ರಿ ಸಾವಿರ ತಗಣಿ ಆ ತಗಣಿ ಕಾಟದ ತಾಳಲ್ಲ ಲಗ್ನ ರಾತ್ರಿ ಬಿಸ್ಬೇಟ್ರ
ರಾಣಿ. ಆ ಇಸ್ಮೇಟ್ ರಾಣಿ ಆಟ ನೋಡಿ ಮಾನವರಾಗಿದ್ರು ಒಂದು ದಿನ ಪೊಲೀಸ್ ಠಾಣೆ. ಆ ಪೊಲೀಸ್ ಠಾಣೆಯಾಗಿ ಬಿದ್ದು ಬಲಬುದ್ಧಿಯನ್ನು ತೆಗೆದುಕೊಂಡು ಬಂದ ಜಾಣ ಸಾಲ ಬೀದಿಗಳಿದ್ದಾರೆ ದೇವ. ಏನೇಬೇಕು ತಮ್ಮ ನಾವಾಗಿದ್ದವ ಸಾರಥಿ ದಿಕ್ಕಟಂಗದೊಳ ಮಿಕ್ಕಿ ಮೀರಿದ ವಿಕ್ರಮರನ್ನು ಒಕ್ಕಲಿಕ್ಕುವ ಪರಕ್ರಮರ ನಾಮದೇ ಒಂದು ಕಲ್ಯ. ಹೌದು ದೇವ. ಸಾರಥಿ ಪದದೊಳ ಕಾಲಕ್ರಮಣದ ಸಂಚರಿಪ ಗರ್ಗರೇತ್ರಿಗೂ ಏಕಚಕ್ರದ ರಂಗಿದನಾಗ ವಾಯುವೇಗದಿಂದ ಮೆಕ್ಕಿ ಮೀರಿ ನಡೆಯುವ ಸತ್ತತ್ರಗಳ ಮಂದಿಗೆ ಸಾರಥಿ ಬೆಳಗಿದ ಸೂರ್ಯನಂದನ ಗಗನದೊಳ ಜಗಜ್ಜೀವಿಸಿ ಮೆಕ್ಕಿ ಮೀರಿದ ಸಾಧುಕಿರಣ ಸಂಪೂರ್ಣ ಜಗಜ್ಜೀವ ಜಾಲಂಗಳಿಗೆ ಆಧಾರ ಸೂತ್ರನಾದ ಮಾತಾಣ ಮಂತ್ರ ದೂರತರ ಜಂಡ ಆಡುವ ದಾತ್ರಿಕರಿಂದ ದುರ್ಯೋಧನ ಬಲಭುಜ ಕರ್ಣ ಮಹಾರಾಜ ಅಂತ ಹೇಳಿ ಸಾಧ್ಯ. ಕಲಿಕರ್ಣ ಮಹಾರಾಜರು ನೀವಾದರೆ ಈ ಅಂದವಾದ ಸಮಾವತ್ರಾಸನಕ್ಕೆ ಬಂದ ಕಾರ್ಯಾರ್ಥವನ್ನು ಭೂಪತಿ ಅವ ಸುಮ್ಮನೆ ಪುತ್ರ ಕಟ್ಟೆ ಸಾರಥಿ ವಿದ್ಯಾದ್ಮಂಡಿತ ಪಂಡಿತೋ ದಂಡ ನಿಮ್ಮೆರೀವ ಸಭಾ ಮಂಡಲ ಗಡಿಯ ಉದ್ದಂಡ ಹೈತರ ಮದ ಗಜಗಂಡ ಪೇರುಣ್ಣನ ಬಂದ ಕಾರಣನಂದು ಕಳಿಯ ಸಾರಥಿ. ಹೌದು ದೇವ. ಮಂಡಲಾಧಿಪನಾದ ದುರ್ಯೋಧನ ಪಂಡಿತವನ್ನಂಬರ ಹೇಳಿದಂತೆ ತತ್ಕರ ಪುಂಡರಿಕಗಳ ಕೋದಂಡ ಪಾಣಿಯಾಯ ಪರಣವಾಗಿ ಕಂಡಿಯ ಸಾಧ್ಯ. ಕೊಡುಗರ ಮುಕುಟ ವರ್ತನರಾದ ಕನಕಾಚಾರ್ಯರೇ, ಇಂದಿನ ಸಗಟ ದೀಪದಲ್ಲಿ ನಿಷ್ಕಪಟನಾದ ಯದುಚ್ಚನಂತರ ಕೊಡವನಂದ ನುಡಿದ ನುಡಿ ಮಾತ್ರ ಮಾಡದೆ ಓಹೋ ತೋಡರೇ ಮುಂಬರದ ಯುದ್ಧ ಮಂಡಲದೊಳಗೆ ಅಂಜಡೆಯದ ಗಾಂಧಿಕರಾದರೆ ಕೊಂಬಿನ ಬದಿಯ ನಿಮ್ಮನ್ನು ನಂಬಿದಕ್ಕೆ ಎನ್ನ ಸೈನ್ಯವೆಲ್ಲವೂ ಜಮನಾಲಯ ಆದಿಯನ್ನಿಡಿಸಲೇ. ಓಹೋ ಗುರುಗಳೇ, ನಾಟ ಪಾಂಡಸಿಯ ಕುಳಿತು ಅನ್ನ ತೋಳು ಬಿಸ ಬೆರೆಸಿದರೆ ಹಿಡಿಯಬ ದಾರಿಯನಿಗೆ ನಿನ್ನ ಮರ್ಮವ ತಿಳಿಯದಂತಾಯದ ದ್ರೋಣ ನಿನ್ನಲ್ಲಿ ವಾಸ ಮಾಡಿಕೊಂಡಿರುವುದು ಕಪಟದ ಗುಣ. ಪರಮಗರಡೋತ್ತರ ಮಣಿಗರಳನ್ನು ಸುಡುವುದು ಒಂದೇ ಕೊಂಡರಿ ಕಕ್ಷನೆಂಬ ಅಂತಃಕರಣ ಕವಚ ಧರಿಸಿರುವ ಪಾಂಡವರಿಗೆ ಶತ್ರುದ ಬಾಣ ಬೈಗುಂಡೆ. ನಿನ್ನಿನ ದಿನದೋಳು ಈ ಮಲಾಮತಿ ಯುದ್ಧನಾದ ಧರ್ಮದನ್ನು ಸೆರೆ ಹಿಡಿಯುವ ಸಮಯದೋಳು ಮುರಹರನ ವೈದ್ಯನಾದ ದುರಕ್ಕನವಾಗಿ ಹಿರಿಯನಾದ ಧರ್ಮದನ ಸೆರೆಯನ್ನು ನಿರ್ಧರಿಸಿದರು. ದ್ರೋಣರೇ, ಸುಬ್ರಹ್ಮಣ್ಯನಾದ ಅರ್ಜುನನ್ನು ಕೆಳಗಬೇಕಾದರೆ ಸಾಕ್ಷಾತ್ ಶಂಭು ಮೂರ್ತಿಯಾದರು ಅಸದಳವು. ಬಂದೂರ ಕಾಳಗದಲ್ಲಿ ಯಮನಂದನನ್ನು ಸೆರೆ ಹಿಡಿಯುವ ಸಮಯದಳು ಇಂದ್ರ ಸಂಜಾತನ ಪ್ರಾರ್ಥನ ಬಂದ ಕಾರಣ ನೀನೇ ಬಂದ ಕೊರತೆ ನನಗಿಂತ ನಿಷ್ಠುರ ನುಡಿಯವರೇ ಸುಯೋಧನ ಭಕ್ತಿವರ್ಧನಕ್ಕೆ ಹಿಮಕಿರಣ ಪ್ರಾಯನಾದ ಎನ್ನ ಸತ್ಪಕ್ಷವನ್ನು ಶ್ರದ್ಧೆಯಿಂದ ಲಾಲಿಸೈ ಸೂರ್ಯನಂದನ ಕರ್ಣ ಎನ್ನ ಆನಂದಮಯವಾದ ಸಂಪತ್ ಸಂಭವಕ್ಕೆ ಸಮಭಾಗಿಗಳಾಗಿ ಬಂದು ಪಡೆದಿರುವ ಪಂಚ ಪಾಂಡವರೆಂಬ ಮದಾಂಧರನ್ನು ಕೊಲ್ಲಿಸಬೇಕೆಂದು ಎಷ್ಟು ಪ್ರಯತ್ನ ಪಟ್ಟು ಕಾಲಕ್ಕೂ ಸಫಲವಾಗದು. ಓಹೋ ಕರ್ಣ, ಈ ಒಳಗಾಗಿ ಆ ಕಳ್ಳರ ಅರಗಿನ ಮನೆಯಲ್ಲಿ ಒಕ್ಕಿಸಿ ಬೆಂಕಿಯನ್ನು ಹಚ್ಚಿಸಿದೆ. ಭೀಮನೆಂಬ ತಾಮಸಲಿಗೆ ಬಿಸಿದ ಕಚ್ಚಾಯನ್ನು ತಿರಿಸಿದೆ, ಕೈಕಾಲು ಕಟ್ಟಿಸಿದೆ, ಕಾರ್ಮೋಡಿಲು ಬಿಸಿದೆ, ಐಶ್ವರ್ಯವೆಲ್ಲ ಆಪಾದಿಸಿದೆ, ಅರಣ್ಯ ಪಾಲು ಮಾಡಿಸಿದೆ. ಮಾಡಿದಾಗ ಆ ಭ್ರಷ್ಟರ ಪ್ರಾಣ ನಷ್ಟವಾಗಿ ಹೋಗದೆ ದುರಾದೃಷ್ಟರೆಂಬ ಕೀರ್ತಿಲತೆ ಎಂಬಷ್ಟು ಹಬ್ಬದಲ್ಲಿರುವುದು.
ಓಹೋ ರವಿನಂದನ ತನ್ನ ತುನ್ನರಾದ ದ್ರೋಣ ಕರ್ಣಾದಿಗಳ ನೀವಿತ್ತು ಪಾಂಡವರ ಬಲವನ್ನು ಮರೆಯದೆ ಸುಮ್ಮನೆ ಕುಳಿದಿರೆ. ಓಹೋ ಕರ್ಣ, ಅಗಲಿದ ಪರಾಕ್ರಮಯುತನಾದ ಭೀಷ್ಮನ ಆತನಾಗಿ ಹೋದ ಬಳಿಕ ನಿಮ್ಮಷ್ಟು ಕ್ಷೀಣಬಲ ಇತ್ತೇನು ಪದ? ಆ ಕ್ಷೀಣಬಲಯುತರಾದ ಪಾಂಡವರಂತೆ ಜಯಿಸಬೇಡ ದೃಶ್ಯ ಮಾಡಲು ಮುಂದಿನ ಉಪಾಯ ಏನ್ ಕೆಲಸ ಐತಲ್ಲೇ? ಏನ್ ಕೆಲಸ ಐತಲ್ಲೇ? ಇಳಿ ಮತ್ತೆ ಕೆಳಗ ಒಬ್ರು ನೀರು ಕೊಡಕ ತಲೆಕಾಯ್ತು ನೀರು ಕೆಳಗಿಲ್ಲ. ತರಲೆ ತರಲೆ ಕೆಳಗಿಲ್ರಿ ಇಬ್ಬರಿವ ನಿಮಗೆ ಕೇಳ್ಕಲ್ರಿ ಕೆಳಗಿಲ್ರಿ ಮೊದಲ ಕೆಳಗಿನ ಮೇಲೆ ಅಂದ ಮತ್ತೆ ಅವಾಗ ಹೇಳಕ ಎಲೈ ಸುಯೋಧನ ಚಿನ್ನದ ಬೆಟ್ಟದಲ್ಲಿ ಮೊನ್ನೆ ತೂಕ ಬಂಗಾರವು ಕಡಿಮೆ ಆದ ಕ್ಷಣಕ್ಕೆ ಚಿನ್ನದ ಬೆಟ್ಟವನ್ನ ಹಾಳಾಗಿ ಹೋಯ್ತೇಗೆ. ಮುದುಕನೊಬ್ಬನ ಭೀಷಣನ್ ಗೆದ್ದ ಕ್ಷಣಕ್ಕೆ ಪಾಂಡವರು ನಮ್ಮನ್ ಗೆದ್ದಂತ ಹೇಗೆ? ಓ ಶೋಧನ ಕೈಲಾಸಧ್ಯಕ್ಷನಾದ ನಿಟಿಲಾಕ್ಷ ಯಕ್ಷ ರಕ್ಷಕರಾದಿಗಳು ಬಂದ ಸಮಕ್ಷ ಮೊದಲ ಸಮರ್ಕೆ ನಿಂತ ಕಾಲಕ್ಕೂ ಲಕ್ಷ್ಯಕ್ಕೆ ತಾರದ 11 ಆಕೆಯನ್ನು ಬಲವಿದ್ದ ಆ ತುಚ್ಛರಾದ ಪಾಂಡವರೆಂಬ ಮತ್ಸ್ಯಕಾದಿಗಳನ್ನು ತತ್ತುಪಕ್ಕೆ ದೈವನ ರಘುಪತಿ ಆ ತಿರುಕ ಪಾಂಡವರು ಸರಿಯೇ ಉನ್ನತನ್ನತವಾದ ಪರಾಕ್ರಮವನ್ನು ನಾನಿರಲಾಯ ತಿನ್ನಲಿಕ್ಕೆ ಅನ್ನವಿಲ್ಲದ ಅರಣ್ಯದೊಳಗೆ ಕಾಯಿ ಪಣ್ಣುಗಳನ್ನು ತಿಂದ ಕಾಲಕ್ಕಳೆ ಪಾಂಡವರೆಂಬ ಕುಣ್ಣಿಗಳ ಹೆಸರು ಬಿಡ್ಬಿಡು. ಓ ದುರ್ಯೋಧನ, ಧರ್ಮಜನಿದ್ದರೆ ಕೈಲಾಗದವನು, ಭೀಮನಿದ್ದರೆ ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡೆ ಮೇಲೆ ಮಲವ ತಿಂಡಿ ಮಗನ ಅತಿನ್ನಿದ್ದರೆ ಓ ಯೋಧನ, ಇವರೇ ಅಂತ ಗಂಡು ಬೆರಿಗಳಾದರೆ ಸಭಾ ಮಂಡಲದಲ್ಲಿ ಹೆಂಡತಿಯ ಕುಂಡಿ ಮೇಲೆ ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ಜಗಜ್ಜಟ್ಟಿಯಾದ ದುಶ್ಯಾಸನ ಸೆಳೆಯುವಾಗ ಗಂಡ ಸತ್ತ ರಂಡರಂತ ಮುಖಮಂಡಲ ಈ ಭೂಮಂಡಲಕ್ಕೆ ಕಟ್ಟಿಕೊಂಡು ಕುಳಿತರ ಅದಕ್ಕೆ ಇವರೇ ಇಂಥ ಅಂಡೆ ಬಲ ಪಾಂಡವರ ಪರಾಕ್ರಮ ನನ್ನಂತ ಗಂಡು ಗರಿ ಮುಂದೆ ಕೊಂಡು ಆಡಬಹುದ ಕುರ್ಮಂಡಲಿಯೋ ಕೈಯೋ ಶುಂಭ ಕದಂಬುದಿಗೆ ಯುದ್ಧಂಬ ಮಾನವನಾದ ಹೇ ಕುಂಬಿನಿಪತಿ ಸಂಭ್ರಮವಾಗಿ ಕಾಣುವ ಪದ್ಮವಿಧದ ಮರ್ಮವ ಅರಿಯಬೇಕಾದರೆ ಹಸಿದ ಕಂದರ ಮುಕ್ಕುಂದ ಪುರಂದರಾದಿಗಳು ಒಂದುಗೂಡಿ ಬಂದರೂ ಸಾಧ್ಯವಾಗದಂತೆ ಈ ಚಕ್ರಬಿಂಬೆಯನ್ನು ರಚಿಸಿದೆವು. ಇಂದಿನ ಯುದ್ಧದೋಳು ಧರ್ಮಜನ ಸೆರೆ ಹಿಡಿದು ಕೊಡುವೆನೆಂದು ಸವ್ಯಸಾಚಿ ಪದ್ಮವಿಗದ ಕಡೆಗೆ ಬರದಂತ ಸಮಸಪ್ತಕರ ತಡೆಯದೆ ಬಿಡುಬಿಡ ನಿನ್ನ ತುಗಳವನ್ನು ರಾಜ ಬೆಂಬಲರಾದ ಮಹಾಕಾಂಬಿರ್ಯರೇ, ಲೋಕೈಕ ಶೂರರಾದ ಕರ್ಣದ್ರೋಣರೇ, ಅಪ್ರಹಿತರಾದ ಪಾಂಡ ಸಂಧಾತರಣ ಸಮರಾಂಗದೋಳದು ಪ್ರಸಿದ್ಧರಾಗ ನಿಮ್ಮ ದರ್ಪಂಕರೇ, ಸೇನಧ್ಯಕ್ಷನಾದ ದ್ರೋಣರೇ, ಇಂದಿನ ಪದ್ಮಯುವದೋ ಧರ್ಮಜನ ಮಾತ್ರ ಸರ ಹಿಡಿದುಕೊಳ್ಳುವುದನ್ನು ಮರೆಯಬೇಡಿ. ಸನ್ಮುಖಗುಣ ಸಂಪನ್ನನಾದ ಹೇ ಸುಯೋಧನ, ಸಕಟ ಯುಗದ ಮುಂಭಾಗದಲ್ಲಿ ಜಯದ್ರಥ ಕೋರಿನ ನಕಲು ಸತ್ತಾಕಿಗಳನ್ನು ಮುರಿದೋಡಿದವರು ಸಣಮಾತ್ರದಲ್ಲಿ ಧರ್ಮಜನ ಸಿಗುವನು ಶ್ಯಾಮಾತ್ರ ಸೇರಿಸಿ ಹೋಗು ಸಾರದೆ ಒಂದೂರ ಬಲ ತಿರತನಾದ ಸೈನ್ಯವರಾಜನಂ ಚಿಕ್ಕದಿಂದ ಹೊರೆಯಲು ಸಾರದೆ
ಎಲ್ಲ ಸಾರಥಿ ಬರೆಯುತ್ತಾರೆ ದೇವ ಏನ ಬಯಲು ತಮ್ಮ ನಾವಾಗಿದ್ದವ ಸಾವುದಾರು ದೇವ ಚಂಡ ಪ್ರಚಂಡ ಇಂಗಳಿಂದ ಬರುವ ಮಂಡಳಿಗಳ ಬಂಡಿಗಳ ನಂದಗಳ ಮುಂಡೇರಿಗಳ ನಡೆಯುವ ಕೋದಂಡದಿಂದ ಖಂಡಿಸುವ ಬಲಾತ್ಕಂಡ ಸಾರಥಿ ಭೂಮತಿ ಬಂಧುರ ಫಲಾಂಕಿತ ಸೈಂಧವ ಮಹಾರಾಜರು ನೀವಾದರೆ ಇಂದು ಈ ಸಮಾವತ್ತಾಸನಕ್ಕೆ ಬಂದ ಕಾರ್ಯಾರ್ಥವೇ ದೇವ ದಿವ್ಯ ಪ್ರಭಾವ ದೇವ ರಂಭಾಪತಿ ತತ್ವಲಗಂತಿ ಕಲ್ಪ ಸಕಲ ಸಂಭ್ರಮಾನ್ವಿತನಾದ ಕುಂಬೀರಪತಿ ಕೌರಯ್ಯ ನೀರ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯೋ ಹೌದು ದೇವ ಸಾರಥಿ ಭೂಪತಿ ವಿದ್ಯುತ್ಬಲ ಸಮುದ್ರ ಸನ್ನಿಧಿಯಂತೆ ಧನುರ್ವಿದ್ಯೆಗಳ ಪ್ರತಿಷ್ಠರಾದ ತತ್ಬುದ್ಧಿಯಿಂದ ಗೌರವೇಂದ್ರನ ಕಾರ್ಯವ ಸತ್ಯದಿಂದ ನಡೆಸುವ ಕುಶಲ ಕೋವಿದರಾದ ದ್ರೋಣಾಚಾರ್ಯರು ಬರ ಹೇಳಿದ ಕಾರಣ ಮರಣವಾಯಿತು ಕಂಡೆಯ ಸಾರಥಿ ಐಶ್ವರ್ಯ ಮತ್ತು ಜಯಕಂದರೆ ಮೇಲಕ್ಕೆ ಬೇಗನೆ ಅಪ್ಪೋ ಸೈನ್ಯವನೇ ಕುಡಿಸಿ ಪಾಂಡು ಸಂಜಾತ ಇತರ ಪಡವೆಗೆ ಕಡಿದುಳಿಸುವ ಕಡಿಗಳೆಯನ್ನು ಕಲಿಸಿದ ಕಾರಣವೇನು ತನ ಮಾಡಿದ ಬೇಳೆಯನ್ನು ನೀಡು ಹೇ ಗುರುಗಳೇ ಅಪ್ಪೋ ಸೈನ್ಯವನೇ ಸತ್ಯವಂತನ ಈ ಕೃತಿ ವಾಸನ ಮೆತ್ತಿಸಿ ಪಾಂಡವನ ಸಂಕೃತ ಕತ್ತರಿಸುವುದಕ್ಕೆ ಅತ್ಯದ್ಭುತವಾದ ಕಾಲಾರುದ್ರರನ್ನು ಸತ್ಯಕ್ಕೆ ಪಡೆದಿಟ್ಬಿಡು ಹೇ ಗುರುಗಳೇ ಅಪ್ಪೋ ಸೈನ್ಯವನೇ ಕರ್ಣ ಕೊಡುವ ಅಮ್ಮಂಗ ಎಂಡಪ್ಪರ ಚಂಡಪುಜರಾದ ಸೈನ್ಯವನೇ ಭೀಮ ಸತ್ತಾಗಿನ ಪರಾಧೀಯರನ್ನು ಕನ್ನಡದವರ ಸೆರೆಮುಂದಿಸಿ ಜಯಮಂಡರಿ ಭಯವೇನು ಮಂಡಲಾಧಿಪರು ಕುರುಪತಿಯು ದಂಡದರ ಸಂಜಾತನನ್ನು ಹಿಡಿದು ಸೆರೆ ಹಿಡಿದು ಕಡುವಿನೊಂದು ಪಡವೀಪನ ಹತ್ತಿರ ನುಡಿದು ಪ್ರತಿಜ್ಞೆಯನ್ನು ಜಡಜಾಕ್ಷರದ ಗುಡಿ ಬರುವ ಪ್ರಮುಖದ ಕಡೆಗೆ ಬರದಂತೆ ಸಮಸಪ್ತಕ ಕಡಿಯಲಿ ಹಸಿದವನಿಗೆ ಅಮೃತವನ್ನು ತೋರಿಸಿದಂತೆ ಆಯಿತು ನೋಡಿದ ಭಾಷೆ ಹೇಳಲು ತೊಡಗದ ನಿಮ್ಮ ತೊಡಗರಿ ಧೈರ್ಯವನ್ನು ಮಾಡಿರಿ ಇಂದಿನ ದಿನ ಧರ್ಮದ ಸೆರೆಯನ್ನು ಬಿಡಿಯಲು ಮಾಡಿರಿ ಇದೇನು ಅತ್ಯದ್ಭುತ ಘಟನೆ ಯಜ್ಞಾನಿಯ ಭಕ್ತ ದಿಕ್ಕ ಗಂಗರ ಕುಂಚಕ್ಕೆ ಹುಡುಕುವಂತೆ ಮಕ್ಕಳಿಸಿ ಬರುವ ಮೇಘನವರು ಬೆಳೆಗಾಲಿನ ಕಾಲಗಳನ್ನು ಸಡರುತ್ತನೆಯೋ ಬೇರೆ ಜನರು ನಮ್ಮ ಅಪ್ಪನ ಕೇಸಿನಿಂದ ಸಮೂಹವು ಸೆಳೆದು ಒಂದ್ಸರಿ ಬಂದ ರಭಸಕ್ಕೆ ಎನ್ನ ಜನಶೇಖರ ಧ್ವನಿಗೆ ಎನ್ನ ಹೃದಯವು ಚಚ್ಚರಿತವಾಯಿತು ಸಕಲ ಪರಿವಾರಕ್ಕೆ ಸೈನ್ಯವನೇ ಘೋರ ದೈತ್ಯನಾದ ತಾರಕನು ಸಂಹರಿಸಿದ ಆರುಮುಖನ ಸನ್ಮುಖನು ಹಠದ ಅರೆಯನ ಗುರಿಗಂಜಿನೋಳು ಉದ್ಭವಿಸಿದ ನಕ್ಷತ್ರ ಧ್ವಂಸ ಮಾಡಿದ ವೀರಭದ್ರನು ತ್ರಿಪುರಾರಿಯು ಸುರೇಶ್ವರನು ಭಾರತೀಯರು ಆ ರಾಜನ ಪತ್ರಯುಗದ ಮುಂಭಾಗದಲ್ಲಿ ನಿಂತು ಬಳಿಯ ತೋರಿಕೊಂಡು ತಡೆಯುವಂತಹ ಸೈನ್ಯವು ನಿಮ್ಮ ಪರಾಕ್ರಮ ಸಕಲ ಪರಿವಾರಕ್ಕೆ ಸೇನಾಧಿಪತಿ
ನಿಮಗೆ ಬಂದ ಭಯವೇನು? ನಿಮ್ಮ ಕರದವರು ನಡೆಯುವ ಖಡ್ಗ ಕಟಾರಿಗಳನ್ನು ಧರಿಸಿರಿ, ಆಯುಧ ಪಾಣಿಗಳಾಗಿ ನಿಲ್ಲಿರಿ. ನಿಮ್ಮ ನಿಮ್ಮ ಧೈರ್ಯವನ್ನು ಬಿಡಬೇಡಿ. ಬರ್ಬೇಕು ಪಾಂಡಂಗಂಟ ಬರ್ಬೇಕು ದುರ್ಯೋಧನ ಕರ್ಣ ಕರ್ಣ ಒಂದವಾಗಿ ನಾಗರಾಜ್ ಅವರು ಈ ಪುಷ್ಪಮಾಲೆಯನ್ನು ಎಲ್ಲ ಸಾರಥಿ ಸೇವಾ ತಲ್ಲಣದೊನಿಗೆ ಜಗತ್ತಲ್ಲಣಿಸುವ ಓಲ್ ಬಿಲ್ಡರ್ ಮಪುಜ ಪುಲದ್ದಂಡರ ಕರ ಕಂಜದಲು ಸಿಂಜಲಿಗೆ ಅವಸವನ್ನು ಕೇಳಿದೆಯಾ ಕೇಳಿದನು ಸೇವಾ ನೋಡಿದರ ಬಿಚ್ಚಿನ ಮೂತಿಗೆ ಸಿಲುಕಿದ್ವು. ಶೃಂಗಾರಗೊಂಡ ಮುಂಗಾಲ್ಪೇಟೆಯಿಂದ ಓಂಕರಿಸಿ ಬೊಂಕನ ವಾಯು ವೇಗಕ್ಕಿಂತ ನಡೆಯುವ ಕದನದು ಎಲ್ಲ ಸಾರಥಿ ಸೇವಾ ಮಂದಿ ಸಂದಳಕೆಗೆ ಕೆಂದಿಯುಳ್ಳ ಗಗನ ಮಂಡಲಕ್ಕೆ ಅಂಧಾಕಾರ ಮುಸಕವಂತ ಪಾಠಕರು ಕರಣೆಂಬರವನ್ನು ಸಾರಥಿ ದೇವ ಜಕ್ಕ ಜಂಗಳ ಕೊಕ್ಕವಂತೆ ಎಕ್ಕಾಲಿಯವರ ಜಯ ಸಂಖ್ಯ ವಾದ್ಯ ಧ್ವನಿಗಳಿಂದ ಒಕ್ಕಟ್ಟಿಸಿ ಬರುವ ನೋಡುವ ರಸಧ್ವಜ ಪದಾರ್ಥಗಳು. ಹೌದು ದೇವ ಅಲ್ಲ ಸಾರಥಿ ದೇವ ಪೊಟ್ಟಪಟ್ಟರ ಮಧ್ಯಗಳ ಮುಖಟ ಭಕ್ತರಾಗಿ ಸಂಪತ್ ಗಾಂಭೀರ್ಯದಿಂದ ವಿಜೃಂಭಿಸುವಂತ ಸಂಭ್ರಮದಡುಗೂಡಿ ಬರುವರ ನೋಡು ಧ್ವಜ ಸಿಂಹಧ್ವಜ ಮಕರಧ್ವಜ ಧ್ವಜ ಸಂಘಧ್ವಜ ಅರೆ ಮುಂತಾದ ಬಿರುದಾವಳಿಗಳಿಂದ ಬಲದಿಂದಲೇ ಎಡಗೋಟೆ ಬರುವ ಕಲ್ಲಾಟಗಳೆಂಬ ಅತಿರತರ ನೋಡಿದ್ಯಾ ನೋಡಿದ್ರು ಹೇಳ ಕಲಾ ಸಾರಥಿ ಚಕ್ರಂ ತೊಡಿಕಿರುವಂತೆ ದೇಶ ಮಂಡಲಕ್ಕೆ ಓಲ್ಪುಜ ಬರದ ಮಧ್ಯದೊಳಗೆ ಭ್ರಾತ ಸಮಾನತರಾಗಿ ಕುಳಿತರು ಅವರು ಹೇಳ ಅತುಲಿತ ಪರಾಕ್ರಮಯುತನಾದ ಈತನನ್ನು ಚಕ್ರ ನಿರ್ವಹಣೆ ರಚಿಸಿದ ಗುರುಪತಿಯ ಸೇನಾಧ್ಯಕ್ಷನಾದ ಕೋದಂಡ ವಿದ್ಯೆಗಳು ಪಂಡಿತ ನಂತರ ಬಳಿರ ಜಡಬಲದ ಕುಡಿ ಮಿಸಿ ಎಂತಿಡಿಕೆ ತೀಡುವ ಜವನ ದಾಂಡಿ ಅಂತ ಪಿಡಿದು ಚರ್ಚಿಸುವ ನೋಡಿದವರು ಹೇಳ ತಾಳಮನಂತೆ ಬೆಳೆದರುವ ಸೈನ್ಯ ಸಮೂಹದ ಮೇಲ್ಭಾಗದಲ್ಲಿ ಜತ್ತು ಕಾಣುವ ಹಳೆಯ ಮತೀಯತನಾದ ಸೂತ ಹೊಳಿಗೆಗಿಂತ ಅತಿ ವಿಸ್ತಾರ ಅತಿ ಗಂಭೀರ ಅತಿ ವಿಕ್ರಮದ ಚಕ್ರಬಿಂಬದ ಕೋಟೆಯ ಗುರುಪತಿಯ ಸುಧಾತಿಗಳನ್ನು ಸೆಳೆದು ಗುರುಪತಿಯ ಪಡೆಗಳು ಕಡುಗಲಿಗಳಾದವರು ಪಡೆದ ಮಾತೆ ಬಂದೆ ಎನ್ನುವುದಕ್ಕೆ ಸಂಶಯವಿಲ್ಲ. ಹೌದು ಭೇವ ಕೌರವ ಕರ್ಣ ದ್ರೋಣಾದಿಗಳೆಯದ ಜಲ್ಲನ್ನುವಂತೆ ರಾಜಮಂಬಳಿಲೇ ಸಾರಿಸಿ ರೆಡಿ ಇರ್ಬೇಕು, ಭೀಮಸೇನ ರೆಡಿ ಇರ್ಬೇಕು. ಎಂದಿನ ದಿನ ನಾನು ಕೊಲ್ಲಬಿಲ್ಲದ ಪಕ್ಷದಲ್ಲಿ ನಿನ್ನ ತಲೆಗೆ ಸಂಚಾಕಾರ ಪಡಲಿಕ್ಕೆ ಬಂದಿರಲಿಲ್ಲ.
ಲೋಕವು ತನ್ನ ಶಕ್ತಿಯನ್ನು ಹೊಗಳಿಕೊಂಡಂತೆ ನಿಮ್ಮಂತ ಅಲ್ಪನನ್ನು ಹೊಡೆಯುವುದಕ್ಕೆ ದೊಡ್ಡವರ ಸ್ವಲ್ಪ ತಾಳ ಸ್ವಲ್ಪ ತಾಳಿ ಅನ್ನುವುದಕ್ಕೆ ಇನ್ನೇನು ದ್ವಾರಕದ ಮನೆಯೊಳಗಿನ ಕೈ ಮುದ್ದೆ ಕೈ ಮುದ್ದೆ ಏಟು ಅಥವಾ ಕರ ಗುತ್ತಿನ ಏಟು ಸ್ವಲ್ಪ ತಾಳು ತೋರಿಸುವುದು ಸಾರಥಿ ಒಡಿ ಇವನ ಬಾಯಿ ಮೇಲೆ ಚಂದ್ರಕ್ಕೆ ಇವನನ್ನ ಹುಡುಗನನ್ನು ತಡೆದರೆ ಕೇಡು ನುಡಿಗಳ ನುಡಿಯುವ ಬಡ ಪಾಂಡು ಪುತ್ರನ ಭೂಮಿಗೆ ಬಡವನ್ನು ತುಪ್ಪನೆ ತುಪ್ಪನೆ ಚಪ್ಪರಿ ಜಾವನ ಕೊಪ್ಪೆ ಕಡುವನು ಆ ಕಪ್ಪ ಬಣ್ಣ ಉಳ್ಳ ಕೃಷ್ಣನಿಗೆ ತಪ್ಪವನ್ನು ತೋರಿಸುವರ ಸ್ವಲ್ಪ ತಾಳೆ ಮೂರ್ಖ ಹೊರದಿಂದ ಬರಲು ತೆರೆಯುವ ನೋಡು ಮರಣ ಆ ಬಲಿಷ್ಠ ಬಾಲಕನ ಮೇಲೆ ಬಲವನ್ನು ಛಲ ಮಾಡಿ ಹೋಗುವುದು ಕಲಿತರವೆಲ್ಲವನ್ನು ಬಲ ವಿನಾಯದಿಂದ ಮಾತನಾಡಿದರೆ ನಡೆದು ಪರಾಕ್ರಮದಂತೆ ನಿಲ್ಲದ ಮೇಲಕ್ಕೆ ಬರುವೆಯೋ ಎಲೈ ಮೂರ್ಖ ಎಲೈ ತರುಣ ಹಿಡಿದು ತೆರೆಯುವೆ ನಿನ್ನ ತರುಣ ತಾಳ ತಳಿಸುವ ಸರಚಾಲವೊಬ್ಬರ ಸೆಳೆದು ಬಿಟ್ಟಿರುವೆ ಬಲವಂತನಾದರೂ ತಡೆಯಿಸುವ ಇಲ್ಲವಾಯಿತೆ ಒಳಕ್ಕೆ ಹೋಗು ಇಲ್ಲವಾಯಿತೆ ಕಲಿತರವಿಲ್ಲ ಮತ್ತು ಬಲ ದೈನ್ಯ ಪಟ್ಟು ಎಮ್ಮೆಗೆ ತೆರೆಬಾರದು ಎಲೈ ಹುಲ್ಲುಬಾಲಿದೆ ಎಲೈ ಹುಲ್ಲುಬಾಲಿದೆ ಮೂರ್ಖನೇ ಬಿಡು ನುಡಿಗಳನ್ನು ಆಡಿದರೆ ನಿನ್ನ ಅಲ್ಲ ಮುರಿ ಹೊಡೆದು ನಿನ್ನ ಸೊಲ್ಲಡಿಸಿ ಬಿಡುವುದು ನೋಡು ಸಹಜವಾಗಿ ಆಡುವನಲೇ ಮೂರ್ಖ ಸ್ವಲ್ಪ ತಾಳು ಭೀಮನ ಹಿಂದಕ್ಕೆ ಓಡಿ ಹೋಗಿದ್ದೆ ನಿನಗೆ ಮೂಲ ಒಟ್ಟಿಗೆ ಬಂದಿರುವುದು ಮಾತಣ್ಣ ಮೂರು ಲೋಕದ ಗಂಡ ಕಣ್ಣನದೊಳಗೆ ಎದರಾದ ಬಂಡರ ಮಂಡಗಳನ್ನು ಚಂಡನಾಡುವ ಕೋದಂಡ ದೊಡ್ಡಾಂಡ ಕಾಂಡೀವಿಯ ಸಂಭವನ ಮುಂದೆ ಆಡಿಸುವ ಅಭಿಮಾನಿ ಎಂಬುದು ಕೇಳಲರಿಯ ಎಲೆ ಮಂಕೆಂಬ ಸರಂಗುತ ಸಂಖ್ಯೆ ಇಲ್ಲದ ಒದ್ದೊದ್ದನೆಯ ಭೂಕಂಪ ಮಾಡುವಂತೆ ಸಂಖ್ಯೆ ಇಲ್ಲದ ಬಾಣಗಳನ್ನು ದಶಮಂಡಲ ತುಂಬುವಂತೆ ಹೊಡೆದ ಬಿಕ್ಕ ಮುರಿದ ಆಶ್ರಿತ ಪಾಂಡವರ ಪರ ಸಮುದ್ರಕ್ಕೆ ಲಿಕ್ಕಿ ಬಿಡುವ ರುದ್ರ ರೂಪವನ್ನು ಪಡೆದ ಮತ್ತರ ಶಾಲೆಯಲ್ಲಿ ಯುದ್ಧವನ್ನು ಎಸುವುದಕ್ಕೆ ಬಂದೆಯೋ ಸಹಜವಾಗಿ ಬಂದಿರಲಿಲ್ಲೇ ಸ್ವಲ್ಪ ಕಾಲ ಮೂರ್ಖನೇ ಅಡಿಗೆ ಒಳಗೆ ಬಡಿ ನರಿಗಳಂತೆ ಅಲದಾಡಿ ತಿರುಗಿ ವಿರಾಟನಿಗೆ ಅಡಿಗೆ ಮಾಡಿ ಒಡಲರದ ಕಡು ಮೂರ್ಖನು ನಿಮ್ಮ ದೊಡ್ಡಪ್ಪನು ಮಾತ್ರ ಇನ್ನೊಮ್ಮೆ ಬರೆಯಲು ಹೋಗಲಿಲ್ಲ ಅದಮನೆ ಇಲ್ಲವೈತೆ ಬೋರ್ಕಡಿಗಳ ತೋರ್ಕಡಿಸುತ್ತ ಶೀಘ್ರವಾಗಿ ಬರುವ ಬಾಣಗಳನ್ನು ಜಾಗೃತವನ್ನು ತೋರಿಸುವ ಭಕ್ತರ ಕೂರ ನೋಡನ್ನ ಬಹುಬಲದ ಬೀಜ ಗಗನ ಮಂಡಲಕ್ಕೆ ಖಂಡಿತವಾಗಿ ಆರಿಸುವ ನಿನ್ನ ಶಿರ ಈ ಬಾಣದ ಉಳಿಯುವುದರಿಂದ ಪ್ರಾಣ ಪೂರ ದುರ್ಜತೆಯಿಂದ ಶಸ್ತ್ರಾಜ್ಯತವಂ ಪಡೆದ ವರ್ಜ್ಯತ ನಂದನನಾದ ಅರ್ಜುನನನ್ನು ಸಿಂಹ ಕಚ್ಚಲೆಯನ್ನು ಮಾಡುವನು ಎಲ್ಲ ಒಳಗತ್ತಿಗೆ ಬೆದರ ಮಧ್ಯನು ಇನ್ನ ಒಳಗತ್ತಿಗೆ ಯಾವುದು ಬೆದರುವನು ಮೂರ್ಖನೇ ವರ್ಜಗತಲ್ಲನಿಸುವಂತೆ ಸೌರಾಗ್ಯದಿಂದ ನಿನ್ನದ ಚಚ್ಚರರ ಓಲುಚ್ಚರರ ತಲೆ ತೂಗುವಂತೆ ನನ್ನ ಸಾಕತ್ವದ ಪತಾಕೆಗಳು ಮುರಿಯದ ಬಿಡಬಲ್ಲನೆ ಮೂರ್ಖನೇ ಎನ್ನಡೆದ ವಾಗ್ಯನಪ್ಪ ಬಿಡು ತೀಕ್ಷಣವಾದ ಎರಡು ಬಾಣಗಳನ್ನು ಬೆಳೆಸಿನ ಉಳಿಸಿ ಎಂಬ ಶಬ್ದವನ್ನು ಮಾಡಿ ಆಕರಣ ಪರ್ಯಾಂತರಕ್ಕೆ ಸೇರಿ ಬಡಿಯುವನು ನೋಡು ಮೂರ್ಖನೇ